ಕೋಲ್ಕತ್ತಾದ ತುಂಬ ಫೇಮಸ್ ಡೆಸ್ಟಿನೇಷನ್ ಸೈನ್ಸ್ ಸಿಟಿ. ಭಾರತದ ವಿಜ್ಞಾನ ನಗರವೆಂದೇ ಕರೆಯಲ್ಪಡುವ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್ ಅನ್ನು ಜುಲೈ 1, 1997ರಂದು ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಾಯಿತು. ಇದು ವಿಶ್ವದ ಅತ್ಯುತ್ತಮ ಮತ್ತು ಅತಿದೊಡ್ಡ ವಿಜ್ಞಾನ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಈಗಾಗಲೇ 30 ದಶಲಕ್ಷಕ್ಕೂ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಕೋಲ್ಕತ್ತಾದ ಒಂದು ಲೋಕಲ್ ಜನರಿಗೆ ಅಥವಾ ಪ್ರವಾಸಿಗರಿಗೂ ಕೂಡ ಇದೊಂದು ಮುಖ್ಯ ಅಟ್ರಾಕ್ಷನ್ಗಳಲ್ಲಿ ಒಂದು. ಸೈನ್ಸ್ ಸಿಟಿಯಲ್ಲಿ ಒಳಗಡೆ ಎಂಟರ್ ಆದ್ಮೇಲೆ ವಿಜ್ಞಾನ ಕೇಂದ್ರ ಮತ್ತು ಕನ್ವೆನ್ಷನ್ ಸೆಂಟರ್ ಅಂತ ಎರಡು ಬೇರೆ ಬೇರೆ ಪಾರ್ಟ್ಸ್ ಇದಾವೆ. ವಿಜ್ಞಾನ ಕೇಂದ್ರದಲ್ಲಿ ಸ್ಪೇಸ್ ಒಡಿಶಿ, ಡೈನಾಮೋಷನ್, ಸೈನ್ಸ್ ಎಕ್ಸ್ಪ್ಲೋರೇಷನ್ ಹಾಲ್, ಮ್ಯಾರಿಟೈಮ್ ಸೆಂಟರ್, ಅರ್ತ್ ಎಕ್ಸ್ಪ್ಲೋರೇಷನ್ ಹಾಲ್ ಮತ್ತು ವಿಸ್ತಾರವಾದ ಒಂದು ಸೈನ್ಸ್ ಪಾರ್ಕ್ ಇದೆ. ಇನ್ನು ಕನ್ವೆನ್ಷನ್ ಸೆಂಟರ್ ನಲ್ಲಿ ದೊಡ್ಡ ದೊಡ್ಡ ಸಭಾಂಗಣಗಳು, ಸೆಮಿನಾರ್ ಹಾಲ್ಗಳು ಇದಾವೆ. ಇಲ್ಲಿ ಅನೇಕ ಸಮಾವೇಶಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತವೆ. ಬೇರೆ ಬೇರೆ ಶೋ ಇದಾವೆ. ₹70 ಪರ್ ಹೆಡ್ ಅನ್ನ ರೋಪ್ ವೇ ಮೇಲಿನವರೆಗೂ ಸೈನ್ಸ್ ಸಿಟಿನಲ್ಲಿ ಹೋಗೋಕ್ಕೆ ದಿನವೂ ಸಾವಿರಾರು ಜನ ಬರ್ತಾರೆ. ಅದರಲ್ಲಿ ಸ್ಪೆಷಲಿ ಮಕ್ಕಳನ್ನಂತೂ ಕರ್ಕೊಂಡು ಬರ್ತಾರೆ. ಸ್ಕೂಲಿನ ಮಕ್ಕಳಿಗೆ ಅಂತ ಗ್ರೂಪ್ ವೈಸಿಂದ ಇಲ್ಲಿ ಒಂದು ಪಿಕ್ನಿಕ್ ಟೈಪ್ ಕೂಡ ಕರ್ಕೊಂಡು ಬರ್ತಾರೆ. ಅವರಿಗೂ ಕೂಡ ಕನ್ಸೆಷನ್ ಇರುತ್ತೆ ಫೀಸ್ನಲ್ಲಿ. ತುಂಬ ದೊಡ್ಡದಾಗಿರೋದು ಇದು. ಅಂದರೆ ನಮಗೆ 4-5 ಅವರ್ಸ್ ಆದರೂ ಮಿನಿಮಮ್ ಬೇಕಾಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಕಾಂಬೋ ಪ್ಯಾಕ್ ತೊಗೊಂಡ್ಬಿಟ್ರೆ ಅಂತೂ ಒಂದು ದಿನಾನೇ ಬೇಕು ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಸೈನ್ಸ್ ಸಿಟಿನಲ್ಲ, ಅದ್ರ ಹಿಂದಿರೋ ಅಪಾರ್ಟ್ಮೆಂಟ್ನಲ್ಲಿ ಒಂದು ಅಪಾರ್ಟ್ಮೆಂಟಿಂದ ಇನ್ನೊಂದು ಅಪಾರ್ಟ್ಮೆಂಟಿಗೆ ಕನೆಕ್ಟಿವಿಟಿ ಆ ಟೈಪ್ ಏನೋ ಮಾಡಿದ್ದಾರೆ. ಏನೋ ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸ್ವಿಂಗ್ ಈಸ್ ಎ ಪೆಂಡುಲಮ್ ಅನ್ನೋದಕ್ಕೊಂದು ಉದಾಹರಣೆ. ಸೈನ್ಸಿನ ಬಹಳಷ್ಟು ಈ ರೀತಿಯಾಗಿ ಅದನ್ನು ಯಾವ ರೀತಿ ಸೈನ್ಸ್ನ ಯೂಸ್ ಮಾಡಿ ಒಂದೊಂದು ಅದಕ್ಕೆ ಪ್ರಯೋಗಗಳನ್ನು ಅಥವಾ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಆದರೆ ಈಗ ಯಾವುದೂ ಸರಿ ಇಲ್ಲಪ್ಪ, ಎಲ್ಲದೂ ಕೆಟ್ಟೋಗಿದೆ. ಅಂದರೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ಆದರೆ ಯಾವುದೂ ಅಷ್ಟು ಕೆಲಸ ಮಾಡ್ತಾ ಇಲ್ಲ. ಪ್ಯಾರಾಬೋಲಿಕ್ ರಿಫ್ಲೆಕ್ಟರ್ ಆಗಿ ಕೆಲಸ ಮಾಡುತ್ತಂತೆ. ನೋಡ್ತಾ ಇದ್ದೀನಿ, ಆ ಕಡೆ ಒಬ್ಬರು ಇದ್ದಾರೆ, ನೋಡೋಣ. ಇಲ್ಲಿಯ ಮೇನ್ ಅಟ್ರಾಕ್ಷನ್ ಅಂದ್ರೆ ಟೈಮ್ ಮಷೀನ್ ಮತ್ತು 3D ಥಿಯೇಟರ್. ಇದೊಂದು ಪ್ಯಾರಡೈಸ್ ಆಫ್ ಸೈನ್ಸ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥದ್ದು ಇದು. ಇದಕ್ಕೆ ಬೇರೆನೆ ಟಿಕೆಟ್ನ ನಾವು ತಗೋಬೇಕಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಸಮುದ್ರದಲ್ಲಿ ನಡೆಯುವಂತಹ ಪ್ರದರ್ಶನಗಳು, ಸಂಗೀತ ಕಾರಂಜಿ, ಬಟರ್ಫ್ಲೈ ಎನ್ಕ್ಲೇವ್ ಇವುಗಳನ್ನೆಲ್ಲ ನೋಡ್ತಾ ನೋಡ್ತಾ ನಾವೇನೋ ಬೇರೆನೇ ಲೋಕಕ್ಕೆ ಬಂದಿದ್ದೀವಿ ಅಂತ ಹಂಗೆ ಅನ್ಸುತ್ತೆ. ಸಿಟಿ ನಮಗೆ ಗೊತ್ತಿರೋ ಹಾಗೆ ಸೈನ್ಸ್ ಎಷ್ಟು ದೊಡ್ಡದಾಗಿದೆಯೋ ಆದರೆ ಹಾಗೆ ಇದು ಕೂಡ ಇಷ್ಟು ದೊಡ್ಡದಾಗಿದೆ. ಇದಕ್ಕೆ ತುಂಬಾ ಟೈಮ್ ಬೇಕು. ಒಳಗಡೆ ಎಲ್ಲ ಸೈನ್ಸಿನ ಬಗ್ಗೆ, ಅದರ ಪ್ರಯೋಗಗಳು, ಸಾಧನೆಗಳು, ಅದರ ಉಪಕರಣಗಳು ಇವನ್ನೆಲ್ಲ ನೋಡಿ ಅದ್ರ ಬಗ್ಗೆ ಡಿಟೇಲ್ ಎಲ್ಲ ಗೊತ್ತಾಗುತ್ತೆ. ಮಕ್ಕಳಿಗಂತೂ ತುಂಬ ಹೇಳಿ ಮಾಡಿಸಿರುವಂಥ ಜಾಗ. ಮತ್ತು ಇದಕ್ಕೆ ನಾನು ₹70 ಎಂಟ್ರಿ ಟಿಕೆಟು. ಆಮೇಲೆ ಒಳಗಡೆ ಬಂದಮೇಲೆ ತುಂಬಾ ಶೋ ಇದ್ದಾವೆ. ಎಲ್ಲ ಆ ಝೋನ್ನಲ್ಲಿ ಆ ಶೋಗೆ ಮತ್ತು ಬೇರೆ ಬೇರೆ ಟಿಕೆಟ್ನ ಕೊಟ್ಟು ನಾವು ತೊಗೋಬೇಕು. ಈಗ ನಾನು ಇದೆಲ್ಲ ನೋಡಿದ್ದೀನಿ. ಅರೌಂಡ್ 2 ಅವರ್ಸ್ ಆಯಿತು ನನಗೆ. ಈಗ ಇಲ್ಲೊಂದಿರೋದು ಮೇಲ್ಗಡೆ ರೋಪ್ ವೇ ಇದೆ. ಅದರದ್ದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ನಾನು ಈಗ ರೋಪ್ ವೇ ಮೂಲಕವಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಅದು ಎಕ್ಸಿಟ್ವರೆಗೂ ಹೋಗುತ್ತೆ. ರೋಪ್ ವೇ ಸ್ಟಾರ್ಟ್ ಆಯಿತು. ಇದಕ್ಕೆ ₹75 ಪರ್ ಹೆಡ್ ನನಗೆ ಟಿಕೆಟ್ ಇರೋದು. ನಾನು ಹೇಳ್ದಂಗೆ ಇದನ್ನು ಪೂರ್ತಿ ಹೊರಗಡೆ ಬಿಡ್ತಾರೆ. ಹಾಗಾಗಿ ಸೈನ್ಸ್ ಸಿಟಿನ ಪೂರ್ತಿ ಕಂಪ್ಲೀಟ್ ನೋಡಿದಾದ್ಮೇಲೆ ಈ ಕಡೆಗೆ ಬರಬೇಕು. ಯಾಕಂದರೆ ಇದಾದ್ಮೇಲೆ ನಾವು ಹೊರಗಡೆ ಹೋಗ್ತೀವಿ, ಮತ್ತೆ ಒಳಗಡೆ ಬರೋಕ್ಕಾಗಲ್ಲ. ಸೈನ್ಸ್ ಸಿಟಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ತೆರೆದಿರುತ್ತೆ ಪ್ರತಿದಿನವೂ. ಜನರಲ್ ಹಾಲಿಡೇಸ್ನಲ್ಲಿ ಮಾತ್ರನೇ ರಜೆ. ಮತ್ತೆ ಟಿಕೆಟ್ ಕೌಂಟರ್ ಇದು ಸಂಜೆ 6 ಗಂಟೆ ಕ್ಲೋಸ್ ಆಗುತ್ತೆ. ಹಾಗಾಗಿ ನೀವು ಬರುವಾಗ ಈ ಟೈಮ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಇಲ್ಲಿಗೆ ಬರೋದು ಹೇಗೆ ಅನ್ನೋದಾದ್ರೆ, ಹತ್ತಿರದ ರೈಲ್ವೆ ಸ್ಟೇಷನ್ಗಳು ಹೌರಾ ಮತ್ತು ಸಿಯಾಲ್ದಾ ಎರಡೂ ಕೂಡ. ಹೌಲ್ದಾ ರೈಲ್ವೆ ಸ್ಟೇಷನ್ ಇಂದ 10 ಕಿಲೋಮೀಟರ್ ಆದರೆ ಸಿಯಾಲ್ದಾ ರೈಲ್ವೆ ಸ್ಟೇಷನ್ ಇಂದ 6 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಬರೋಕೆ ಡೈರೆಕ್ಟ್ ಆಗಿ ಮೆಟ್ರೋ ಕೂಡ ಉಪಲಬ್ಧವಿದೆ. ಮತ್ತೆ ಇದಕ್ಕೆ ಬಾರೂನ್ ಸೇನ್ಗುಪ್ತಾ ಅನ್ನೋ ಮೆಟ್ರೋ ಸ್ಟೇಷನ್, ಇದಕ್ಕೆ ಸೈನ್ಸ್ ಸಿಟಿ ಅಂತ ಕೂಡ ಕರೀತಾರೆ. ಮತ್ತೆ ಸಿಟಿ ಬಸ್ಗಳ ಸೌಲಭ್ಯ ಕೂಡ ಇದೆ. ಮತ್ತೆ ಟ್ಯಾಕ್ಸಿಗಳು ಕೂಡ ಇಲ್ಲಿ ಈಸಿಯಾಗಿ ಬಂದು ತಲುಪಬಹುದು. ಒಟ್ಟಿನಲ್ಲಿ ಸೈನ್ಸ್ ಎಕ್ಸ್ಪ್ಲೋರೇಷನ್ ಹಾಲ್ನಲ್ಲಿರುವಂತಹ ಇಂಟರ್ಪ್ರಿಟೇಷನ್ ಏರಿಯಾ, ಡಾರ್ಕ್ ರೈಡ್, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಂಪರೆಗಳ ಅನೇಕ ಪ್ರಯೋಗಗಳು, ಮಾತನಾಡುವ ರೋಬೋಟ್, ಆಪ್ಟಿಕಲ್ ಮಿರರ್ ಈ ಮುಂತಾದವುಗಳನ್ನೆಲ್ಲ ನೋಡ್ತಾ 2ರಿಂದ 3 ಗಂಟೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೈನ್ಸ್ಗೇನೋ ಲಿಮಿಟ್ ಇಲ್ಲ, ಆದರೆ ನನ್ನ ಟೈಮಿಗಂತೂ ಲಿಮಿಟ್ ಇತ್ತು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ಬಾಯ್.